ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಮನೆ ದೇವರ ಜಾತ್ರೆ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಇವತ್ತು ಜಾತ್ರೆ ವಿಡಿಯೋನ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ಮನೆ ಮುಂದೆ ಸ್ವಲ್ಪ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಮತ್ತು ಇದು ನಮ್ಮ ಮನೆ ದೇವ್ರ ಮನೆ ಪೂಜೆ. ದೇವ್ರ ಮನೆ ಎಲ್ಲ ಹಾಲಲ್ಲೇ ಪೂಜೆ ಮಾಡ್ತೀವಿ ನಾವು, ಹಂಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹಬ್ಬದ ದಿವಸದ್ದು ಇದು ಪೂಜೆ. ಮತ್ತು ಊರಿಗೆ ಬಂದ್ವಿ. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ. ಆಚೆಯಿಂದ ನೋಡ್ಲಿಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ನೆಲೆಯ ಮೆರವಣಿಗೆ ದೇವರು, ಕೆಂಪಮ್ಮ ದೇವರು. ಮೆರವಣಿಗೆ ದೇವ್ರನ್ನ ಪೂಜೆಗೆ ಇಟ್ಟಿದ್ರು. ಅಲ್ಲಿ ಈಚೆ ಕಡೆ ಪೂಜೆ ಮಾಡಿಸ್ಕೊಳ್ಳೋರೆಲ್ಲ ಮಾಡಿಸ್ಕೊಳ್ಳಿ ಅಂತ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇದು ನೆಲೆಯಮ್ಮ ಕೆಂಪಮ್ಮ ದೇವರಿದು. ಇದು ಒಂದು ಆಂಜನೇಯಂಗೆ ದ್ರಾಕ್ಷಿ ಗೋಡಂಬಿಯಿಂದ ಅಲಂಕಾರ ಮಾಡಿದ್ದಾರೆ. ನೋಡಿ, ಝೂಮ್ ಆಗ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹತ್ರದಿಂದ ತುಂಬಾ ಚೆನ್ನಾಗಿತ್ತು. ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಆಂಜನೇಯ ಸ್ವಾಮಿಗೆ. ಈಚೆಯಿಂದನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಂಜನೇಯ ಸ್ವಾಮಿ. ಮತ್ತು ಅಲ್ಲಿ ಊರ ಆಚೆಯಿಂದನೂ ಕೂಡ ಲೈಟ್ ಅರೇಂಜ್ಮೆಂಟ್ಸ್ನ ಮಾಡಿದರು. ಆಚೆಯಿಂದ ನಾನು ಅಲ್ಲಿಂದನೇ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋದೆ. ಊರ ಆಚೆಯಿಂದ ಸುಮಾರು 1-1.5 ಕಿಲೋಮೀಟ್ರ್ ಮನೆ ಹತ್ರ ಬರಲಿಕ್ಕೆ ಆಗುತ್ತೆ. ಅಷ್ಟುದ್ದಕ್ಕೂ ಫುಲ್ಲು ಲೈಟ್ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ಫುಲ್ ಎಲ್ಲೆಲ್ಲಿ ಇದೆಯಾ ರೋಡ್ ಅಲ್ಲೆಲ್ಲ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ದೇವಸ್ಥಾನಗಳಂತೂ ತುಂಬಾ ಡೆಕೋರೇಷನ್ ಚೆನ್ನಾಗಿತ್ತು. ಮತ್ತು ಅಲ್ಲಲ್ಲಿ ಆಂಜನೇಯ ಮತ್ತು ಶಿವನ ಸ್ಟ್ಯಾಚು ಈ ಥರ ಎಲ್ಲ ಸ್ಟ್ಯಾಚು ನಿಲ್ಲಿಸಿ ಅದಕ್ಕೆಲ್ಲ ಲೈಟ್ ಅರೇಂಜ್ಮೆಂಟ್ನ ಮಾಡಿದರು. ಅದೆಲ್ಲ ತುಂಬ ಚೆನ್ನಾಗಿತ್ತು. ಟ್ರಾಫಿಕಲ್ಲಿ ಸಿಗಾಕೊಂಡಿವಿ ಸ್ವಲ್ಪ ಹೊತ್ತು. ಆಮೇಲೆ ಹೋದ್ವಿ, ನಾವು ಊರೊಳಗಡೆ ಹೋದ್ವಿ. ಊರೊಳಗಡೆ ಹೋದ್ಮೇಲೆ ನೋಡಿ ದೇವಸ್ಥಾನ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಟ್ರಾಫಿಕ್ ಇತ್ತು. ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರಾತ್ರಿ 12 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ಆರತಿ ಮಾಡಲಿಕ್ಕೆ ನೋಡಿ ಮತ್ತೆದಿರೆಲ್ಲ ಇದು ಮಾಡ್ತಾ ಇದ್ದಾರೆ, ಬೆಲ್ಲ ಪಾಕ ಮಾಡ್ಕೋತಾ ಇದ್ದಾರೆ. ಸುಮಾರು ಇಲ್ಲಿ 6 ಜನ ಆರತಿನ ಮಾಡೋದು, ಒಂದೇ ಮನೇಲಿ ಮಾಡ್ತೀವಿ. ಹಂಗಾಗಿ ದೊಡ್ಡವ್ರು ಸೇರಿಕೊಂಡು ಆರತಿ ಮಾಡ್ತಾ ಇರ್ತಾರೆ. ಆರತಿ ಮಾಡಬೇಕು. ಒಟ್ಟಲ್ಲಿ ಓದ್ಕೊಳೋರಿಲ್ಲ ಅಂದ್ಬಿಟ್ಟು ಇಬ್ಬಿಬ್ರು ಒಂದಕ್ಕೆ ಇಟ್ಕೊಂಡು ಓದ್ಕೊತೀವಿ. ತುಂಬ ಸೂಕ್ಷ್ಮವಾಗಿ ಆರತಿ ಮಾಡಬೇಕು. ಯಾಕೆಂದರೆ ಕೊಂಡದಲ್ಲಿ ಹೋಗೋದ್ರಿಂದ ಸ್ವಲ್ಪ ಏನಾದ್ರು ತಟ್ಟು ಮುಟ್ಟು ಆಗಿಬಿಟ್ರೆ ಕಾಲುಗಳು ಸುಟ್ಟೋಗ್ಬಿಡುತ್ತೆ. ಸ್ವಲ್ಪ ಸೂಕ್ಷ್ಮೆಯಿಂದ ಆರತಿಗಳನ್ನ ಮಾಡಬೇಕು. ಹಂಗಾಗಿ ಅವರು ದೊಡ್ಡವರು ಮಾಡ್ಕೊತಾರೆ, ಮಾಡಿರ್ತಾರೆ. ದೇವರಿಗೆ ಎಷ್ಟು ನಾವು ನಿಷ್ಠೆಯಿಂದ ಇರ್ತೀವೋ, ಎಷ್ಟು ಮಡಿಯಿಂದ ಆರತಿ ಮಾಡ್ತೀವೋ ಅಷ್ಟು ಒಳ್ಳೆಯದು. ಏನಾದ್ರು ತಟ್ಟು ಮುಟ್ಟು ಮಾಡ್ಕೊಂಡು ಹೋದ್ರು ಅಂದರೆ ಅವರಿಗೆ ಕೊಂಡದಲ್ಲಿ ಹೋಗುವಾಗ ಕಾಲು ಸುಟ್ಬಿಟ್ಟು ಬೊಬ್ಬೆಗಳಾಗಿರೋದೆಲ್ಲ ನಾವು ನೋಡಿದ್ದೀವಿ. ಹಂಗಾಗಿ ನಾವೇನು ಮಾಡೋಕ್ಕೋಗಲ್ಲ. ದೊಡ್ಡವ್ರು ಮಾಡಿ ಇಟ್ಟಿರ್ತಾರೆ. ಬೆಳಗ್ಗೆ ಆದಮೇಲೆ ನಾವು ಆರತಿಗಳನ್ನ ಹೊತ್ಕೊಂಡು ಹೋಗ್ತೀವಿ. ನೋಡಿ, ನಮ್ಮ ಅತ್ತೆ ತೀರು ಕಲಿಸ್ತಾ ಇದ್ದಾರೆ. ಅಂದರೆ ನಮ್ಮ
ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ದೊಡ್ಡವ ಚಿಕ್ಕವ ಮತ್ತು ಇನ್ನೊಬ್ಬರು ದೊಡ್ಡವ 3 ಜನ ಇದ್ದಾರೆ. 3 ಜನ ಕಲಿಸ್ತಾ ಇದ್ದಾರೆ. ಅವರು ಒಟ್ಟಿಗೆ ಸುರ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಮಾಡ್ತಾರೆ. 4-5 ಜನ ಅಣ್ಣ ತಮ್ಮದಿರು ಇರೋದ್ರಿಂದ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬನ ಮಾಡ್ತಾರೆ. ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಹಬ್ಬ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಮಾಧಾನ ಸಿಗುತ್ತೆ. ಅಲ್ಲಿ ದೇವ್ರು ನೋಡಲಿಕ್ಕೆ ನೈಟು ತುಂಬ ಚೆನ್ನಾಗಿರುತ್ತೆ. ದೇವರು ಮೆರವಣಿಗೆ ಎಲ್ಲ ಇರುತ್ತೆ. ಮತ್ತು ದೇವ್ರು ಕುಣಿಸ್ತಾ ಇರ್ತಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ನೈಟೆಲ್ಲ ನೋಡ್ಕೊಂಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದು ಆಮೇಲೆ ಬೆಳಗ್ಗೆ ಆದಮೇಲೆ ಆರತಿನ ಹೊತ್ಕೊಂಡು ಹೋಗೋದು. ನೋಡಿ ಈಗ ಆರತಿ ಮಾಡ್ತಾಯಿದ್ದಾರೆ ಅಂತ. ಈ ದೇವರಿಗೆ 17 ದಿವ್ಸಕ್ಕೆ ಮುಂಚೆನೇ ದೇವರಿಗೆ ಕಂಬ ಅಂತ ಹಾಕಿರ್ತಾರೆ. ಆ ಕಂಬ ಹಾಕಿ 17 ದಿವಸಕ್ಕೆ ಕರೆಕ್ಟಾಗಿ ಜಾತ್ರೆನ ಮಾಡ್ತಾರೆ. ಮಂಗಳವಾರ ಬುಧವಾರನೇ ಈ ಜಾತ್ರೆನ ಮಾಡೋದು. ದೇವರು ವಾರ ಮಂಗಳವಾರನೇ, ಭಾನುವಾರ ಟೈಮು ಇದನ್ನು ಕಂಬನ ಹಾಕಿರ್ತಾರೆ. ಕರೆಕ್ಟಾಗಿ ಜಾತ್ರೆ ದಿವಸಕ್ಕೆ 17 ದಿವಸ ಆಗುತ್ತೆ. ಆಗ 17 ದಿವಸಕ್ಕೆ ಈ ಜಾತ್ರೆನ ಮಾಡ್ತಾರೆ. ಮತ್ತು ಈ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಆ ಕಂಬ ಹಾಕಿರ್ತಾರಲ್ಲ ಅದನ್ನು ಕೊಂಡದಲ್ಲಿ ಹೋಗೋವಾಗ ಐನಾರು ಮುಂದೆ ಬಂದು ಆ ಕಂಬನ ಇಟ್ಟಿರ್ತಾರಲ್ಲ 15 ದಿವಸದ್ದು ಆ ಕಂಬನ ಕಿತ್ತು ತಾಂಡು ಓಡೋಗ್ತಾರಂತೆ. ಅದಕ್ಕೆ ಇಸ್ಕೊಳ್ಳೋದಕ್ಕೋಸ್ಕರ ದೇವ್ರು ಹಿಂದೆ ಓಡುತ್ತಂತೆ. ಅವಾಗ ಎಲ್ಲರೂ ಹಿಡ್ಕೊತಾರಂತೆ ದೇವರಿಗೆ. ಅದೇನಪ್ಪ ಅಂದರೆ ಅದು ಕಂಬ ದೇವರಿಗೆ ಗಂಡ ಇದ್ದಂಗಂತೆ. ಗಂಡನ ದೂರ ಮಾಡ್ತಾರೆ ಅನ್ನೋ ಕಾರಣಕ್ಕೆ ದೇವರು ಹಿಂದೆನೇ ಓಡ್ತಾ ಇರುತ್ತಂತೆ. ಇವರು ಸಿಗದೇನೆ ಕೈ ಕಿತ್ಕೊಂಡು ಓಡೋಗ್ಬಿಡ್ತಾರೆ. ಓಡೋಗಿ ಅದನ್ನು ತಾಂಡೋಗಿ ಬಾವಿಲಿ ಹಾಕ್ತಾರಂತೆ. ಅಂದರೆ ದೇವರು ಕೊಂಡದಲ್ಲಿ ಹೋಗುವಾಗ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಂಡ ಬಿಸಿ ಬಿಸಿ ಕೆಂಡ ಇರುತ್ತೆ. ಅದು ಕೆಂಪು ಕಾಣಿಸಿರುತ್ತೆ. ಆದ್ರೂ ಕೆಂಡದಲ್ಲಿ ಕರ್ಕೊಂಡು ಹೋಗ್ತಾರೆ ದೇವ್ರನ್ನ. ದೇವರು ಎಷ್ಟು ಸತ್ಯ ಅಂದರೆ ನಾವು ಮಾಮೂಲಿ ಅಡುಗೆ ಮಾಡೋವಾಗ ಏನಾರು ಒಂಚೂರು ಬಿಸಿ ತಾಕಿದ್ರೆ ಸಾಕು ಕೈ ಬಬೆ ಬಂದುಬಿಡೋದು, ಕೈ ಸುಟ್ಕೊಳೋದು ಮತ್ತು ಇದೆಲ್ಲ ಮಾಡ್ತಾಯಿರ್ತೀವಿ. ಅಷ್ಟು ಕೆಂಡ ಇದ್ರೂ ಕೂಡ ಕೆಂಡದಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದ್ರ ಹಿಂದೆ ಮಡಿ ಇರೋರೆಲ್ಲ ಉಪವಾಸ ಇದ್ದು ಮಡಿ ಇರೋರೆಲ್ಲ ದೇವ್ರ ಹಿಂದೆನೇ ಹೋಗ್ತಾ ಇರ್ತಾರೆ. ಅಷ್ಟು ಕೆಂಡ ಇದ್ದರೂ ಕೂಡ ಹೋಗ್ತಾ ಇರ್ತಾರೆ. ಅದು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಅಷ್ಟೇ ಭಯನೂ ಆಗ್ತಿರುತ್ತೆ. ಕೆಂಡ ತುಂಬಾ ಇರುತ್ತೆ. ಅದರಿಂದ ಭಯ ಆಗ್ತಾ ಇರುತ್ತೆ. ಅವರೆಲ್ಲ ಮಡಿ ಇರ್ತಾರೆ. ಮತ್ತು ಬೆಳಗಿಂದ ಉಪವಾಸ ಇದ್ದವರೆಲ್ಲ ದೇವ್ರು ಹೋಗ್ದ ತಕ್ಷಣ ದೇವರಿಂದ ಹೋಗ್ಬಿಡ್ತಾರೆ. ಅದಾದಮೇಲೆ ಮತ್ತೆ ಆರತಿಗಳನ್ನ ಕರ್ಕೊಂಬರ್ತಾರೆ. ನೋಡಿ ಇಲ್ಲಿ ನೈಟು ದೇವ್ರನ್ನ ಗದಿಗೆ ಮರ ಅಂತಿದೆ, ಅಲ್ಲಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ದೇವ್ರನ್ನ ಕುಂಡ್ರಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ದೇವ್ರನ್ನ ಕುಣಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನ ಕುಣಿಸ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಕುಣಿಸ್ಬಿಟ್ಟು ಅನಂತರ ಅಲ್ಲಿಂದ ಕರ್ಕೊಂಡೋಗ್ತಾರೆ. ಅನಂತರ ಕರ್ಕೊಂಡೋಗಿ ಬೆಳಗಿನ ಜಾವ ಆದಮೇಲೆ ಆರತಿಗಳನ್ನ ಕರ್ಕೊಂಬರೋದು. ಕೊಂಡ ಫುಲ್ಲು ಬೇಯಬೇಕಲ್ವಾ, ಅದು ಸಂಜೆ 5 ಗಂಟೆಯಿಂದನೇ ಕೊಂಡನ ಹಾಕಿರ್ತಾರಂತೆ. ಅವ್ರು ಉಪವಾಸ ಇರೋರು ಹೋಗಿ ಕೊಂಡನ ಬೇಯಿಸ್ತಾ ಇರ್ತಾರೆ. ಮತ್ತು ಬೆಳಗಿನ ಜಾವ ತನಕನೂ ಕೊಂಡ ಉರಿತಾ ಇರುತ್ತೆ. ದೇವ್ರನ್ನ ಕಳಿಸ್ತಾರೆ. ಆ ದೇವರು ಹೋಗೋವಾಗ ಹಿಂಗೆ ಬೆಂಕಿನ ಕೆದರುತ್ತಾ ಇರ್ತಾರೆ ಕೋಲ್ಗಳು ತೊಗೊಂಡು. ಅಂಥದ್ರಲ್ಲೂ ದೇವ್ರನ್ನ ಕಳಿಸ್ತಾರೆ. ಮತ್ತು ಫಸ್ಟು ಐನವ್ರು ಹೋಗ್ತಾರೆ. ಐನವ್ರು ಹೋಗಾದ್ಮೇಲೆ ಐನವ್ರು ಹೋಗಿ ಆ ಕಂಬನ ಕಿತ್ಕೊಂಡು ಓಡ್ತಾರಂತೆ. ಅದಾದಮೇಲೆ ದೇವ್ರನ್ನ ಕಳಿಸ್ತಾರೆ ಹಿಂದೆ. ದೇವ್ರನ್ನ ಕಳ್ಸಾದ್ಮೇಲೆ ದೇವರು ಕಂಬ ಕಿತ್ಕೊಂಡು ಓಡ್ತಾರಲ್ಲ ಐನರು, ಅವ್ರನ್ನ ಹಿಡ್ಕೊಳ್ಳೋದಕ್ಕೋಸ್ಕರ ಹಿಂದೆ ಹೋಗ್ತಾರಂತೆ. ಆವಾಗ ತುಂಬ ಜನ ಸೇರಿಕೊಂಡು ದೇವ್ರನ್ನ ಹಿಡ್ಕೊಂಡು ಅದನ್ನು ತಡೀತಾರಂತೆ. ಸೊ ಹಂಗಾಗಿ ಈ ಜಾತ್ರೆ ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ. ತುಂಬ ವಿಶೇಷವಾಗಿರುತ್ತೆ. ಮತ್ತು ತುಂಬ ಭಕ್ತಾದಿಗಳಿದ್ದಾರೆ ಈ ದೇವರಿಗೆ. ಆ ಕೊಂಡದಲ್ಲಿ ನೋಡಬೇಕು ನೀವು, ಎಷ್ಟು ಕೆಂಡ ಇರುತ್ತೆ ಅಂದರೆ ಕೆಂಪುಗೆ ಕಾಣಿಸ್ತಾ ಇರುತ್ತೆ. ಕೊಂಡ ಹೋಗ್ಲಿಕ್ಕೆ ಭಯ ಆಗುತ್ತೆ. ಆದರೂ ಕೆಲವೊಬ್ಬರು ಧೈರ್ಯ ಮಾಡಿ ಹೋಗ್ಬಿಡ್ತಾರೆ. ನಂಗೆ ನಿಜ ಅಷ್ಟೊಂದು ಧೈರ್ಯ ಇಲ್ಲ. ಹೋದಳು ವಾಪಸ್ ಬಂದುಬಿಟ್ಟಿದ್ದೀನಿ ಎಷ್ಟೋ ಸಲ ನೋಡಿ ಹೆದ್ರುಕೊಂಡು. ಹಂಗೂ ಸೈಡಿಂದ 1-2 ಸಲ ಹೋಗಿದ್ದೀನಿ. ಈ ಸಲ ಹೋಗೇ ಇಲ್ಲ ನಾನು. ಹೋಗೋಣ ಅಂತ ಹೋದೆ, ಆದರೂ ಭಯ ಆಯಿತು. ಹೋಗಿ ಕೊಟ್ಬಿಟ್ಟು ಬೇರೆಯವ್ರ ಕೈಲಿ ಬಂದ್ಬಿಟ್ಟೆ ವಾಪಸ್ ನಾನು. ದೇವ್ರು ಇಷ್ಟು ಚೆನ್ನಾಗಿ ಕುಣಿಸ್ತಾ ಇದ್ದಾರೆ ಅಂದರೆ ಜನ ಎಲ್ಲ ತುಂಬಿಕೊಂಡಿರ್ತಾರೆ. ಅಲ್ಲಿ ಚೆರುಪೆಲ್ಲ ಕೊಡ್ತಾ ಇರ್ತಾರೆ. ಸುಮಾರು ಹೊತ್ತು ಅಲ್ಲಿಗೆ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ ಅಲ್ಲಿ. ನೋಡಿ ಈಗ ದೇವ್ರಿಗೆ ಕೊಂಡದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ದೇವರು ಹೋಗಿ ಕಳಸನ ಕರ್ಕೊಂಬರುತ್ತೆ. ಯಾರ್ದೋ ಮನೇಲಿ ಕಳಸ ಮಾಡಿರ್ತಾರೆ. ಆ ಕಳಸನ ಒರೆಸ್ಕೊಂಡು ನೋಡಿ ಅಲ್ಲಿ ಯಾರು ಜೆಂಟ್ಸ್ ಹೊತ್ತಿದ್ದಾರೆ ಕಳಸನ. ಆ ಕಳಸನ ಕರ್ಕೊಂಬಂದು ದೇವ್ರ ಕೊಂಡ ಆಯೋದು. ಕಳಸ ಕರ್ಕೊಂಬಂದು ತದನಂತರ ಕೊಂಡದಲ್ಲಿ ದೇವ್ರನ್ನ ಕಳಿಸ್ತಾರೆ.
ಫಸ್ಟು ಐನಾರು ಹೋಗ್ತಾರೆ, ಐನಾರು ಹೋದ್ಮೇಲೆ ಕಳಶ ಹೋಗುತ್ತೆ, ಕಳಶ ಹೋದಾದ್ಮೇಲೆ ದೇವ್ರನ್ನ ಕಳಿಸ್ತಾರೆ. ನೋಡಿ ಹೆಂಗೆ ದೇವ್ರು ಹೆಂಗೆ ಆಡುತ್ತೆ ಅಂದರೆ ಕೊಂಡದಲ್ಲಿ ಹೋಗೋವಾಗ ಮುಡಿ ಮೇಲೆ ದೇವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ತುಂಬ ವಿಶೇಷವಾಗಿರುತ್ತೆ ಮಾತ್ರ ನೋಡಲಿಕ್ಕೆ. ನೋಡಿ ಈಗ ಕೊಂಡದಲ್ಲಿ ಹೋಗ್ಬೇಕು, ದೇವ್ರು ಹೆಂಗೆ ಕುಣಿಯುತ್ತೆ ಅಂತ ನೋಡಿ ಒಂದ್ಸಲ. ತುಂಬ ಮೈ ರೋಮಾಂಚನ ಅನಿಸುತ್ತೆ, ಹಂಗೆ ಕುಣಿತಾ ಇರುತ್ತೆ.
ನೋಡಿ ಆರತಿಗಳನ್ನ ಮಾಡಿದ್ದಾರೆ. ಫೈನಲ್ಲಾಗಿ 4 ಆರತಿನ ಮಾಡಿದ್ದಾರೆ. ಇಲ್ಲಿ 2 ಇಟ್ಟಿದ್ದಾರೆ, ದೇವ್ರ ಮನೆಗೆ 2 ಇಟ್ಟಿದ್ದಾರೆ. ಪೂಜೆ ಮಾಡಿ ಅದನ್ನು ಈಗ ಹೊತ್ಕೊಂಡು ಹೋಗ್ಬೇಕು ನಾವು. ಎಷ್ಟು ಚೆನ್ನಾಗಿ ಪೂಜಿದ್ದಾರೆ ನೋಡಿ. ನೋಡಿ ಇಲ್ಲಿ 2 ಇಟ್ಟಿದ್ದಾರೆ, 4 ಆರತಿ ಮಾಡಿದ್ದಾರೆ. 6 ಜನ ಮಾಡಿರೋದು 2 ಒಟ್ಟೊಟ್ಟಿಗೆ ಇಟ್ಟಿದ್ದಾರೆ. ನೋಡಿ ಹೊತ್ಕೊಂಡು ಬರ್ತಿದ್ದಾರೆ ಎಲ್ಲರೂ. ಆರತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಂಗೆ, ದೂರದಿಂದ ಅದರದಿಂದ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾರು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ, ನಾನೇ ಆರತಿ ಹೊತ್ಕೊಂಡೆ ಹಿಂಗೆ ವಿಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.